ಅವರು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಅವ್ರು ಏನು ಅಪೇಕ್ಷೆ ಪಡ್ತಾರೆ ಯಾರು ಇಡಿ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತಾರೆ, ಅವ್ರು ನೋಟಿಸ್ ಕೊಡ್ತಾರೆ, ಇದರಲ್ಲಿ ಏನಂತ ಜನರಿಗೆ ಗೊಂದಲ ಆಗ್ತಿದೆ. ನಾವು ನೋಡಿ, ಕಾನೂನಿನ ವಿಚಾರವಾಗಿ ನಾವೇನು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇಲ್ಲ. ಏನು ಕೋರ್ಟ್ ಆದೇಶ ಮಾಡುತ್ತೆ, ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ, ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾವೆಲ್ಲ ಏನು ಹೇಳಕ್ಕಾಗಲ್ಲ. ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ನಾವೇನು ಹೇಳೋದು ಅಲ್ಲ, ಅದು ಅವ್ರಿಗೆ ಬಿಟ್ಟಿದೆ. ಅವರು ತನಿಖೆ ಮಾಡೋರಿಗೆ ಬಿಟ್ಟಿರೋದು. ರಾಜಕೀಯ ಪ್ರೇರಿತ ಅಂತ ಹೇಳಿ ನಿಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ. ಮೊದಲೇ ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಈ ಪ್ರಕರಣ, ಈ ಮೂಡ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಹೇಳಿ ಮೊದಲಿನಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ. ಈಗಲೂ ಅದನ್ನೇ ಹೇಳ್ತೀವಿ. ಸಂವಿಧಾನಾತ್ಮಕವಾಗಿ ಇರುವಂತಹ ಸಂಸ್ಥೆನೆ ಇಡಿ ಅವರು 300 ಕೋಟಿ ಆಸ್ತಿನ ವಶಕ್ಕೆ ತಗೋತಾರೆ, ಅವರ ಆರೋಗ್ಯ ಲೆಕ್ಕದಲ್ಲಿ ಮಾತಾಡ್ತಾರೆ. ನೀವು ನೋಡಿದ್ರೆ 300 ಕೋಟಿ ಅಷ್ಟು ಆ ಒಂದು ಸೈಟ್ಗಳಲ್ಲಿ ಜನರೇಟ್ ಆಗಬಹುದು ಅನ್ನೋದನ್ನು ಅಂದಾಜು ಮಾಡಿದ್ದಾರೆ. ಅದರಲ್ಲಿ 72-80 ಜನರು ಏನು ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಹೆಸರು ಇದೆಯಾ? ಸಿದ್ದರಾಮಯ್ಯನವ್ರ ಹೆಸರು ಇದೆಯಾ? ಶ್ರೀಮತಿ ಅವ್ರ ಹೆಸರು ಇದೆಯಾ? ಏನಿಲ್ಲ. ಅವರು ಯಾರೋ ಅದಕ್ಕೆ ತಗೊಂಡು ಹಣ ಮಾಡ್ಕೊಂಡಿದ್ದಾರೆ, ಮಾರಾಟ ಮಾಡಿದ್ದಾರೆ ಅಂತ ಹೇಳಿ ತಿಳಿದಿರ್ತಕ್ಕಂಥದ್ದು. ಅವ್ರ ಮೇಲೆ ಏನ್ ಬೇಕು ಕ್ರಮ ತಗೊಳ್ಳಿ, ಯಾರು ಬೇಡ ಅಂತ. ಸಿಎಂ ಅವ್ರ ಪತ್ನಿ ಏಟೂನೇ ಅವ್ರ ಬಾಮ ಇದೆ ಅಂತ ಹೇಳಿದ್ನಲ್ಲಿ, ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಯಾವುದೇ ಹೇಳಿಕೆಗಳನ್ನು ಕೊಡೋದಿಲ್ಲ. ಕೊಟ್ರೆ ಅದು ಸಬ್ಜುಡೀಸ್ ಆಗುತ್ತೆ, ಆದ್ರಿಂದ ಕೊಡೋದು. ನೋಟಿಸ್ ಕೊಟ್ಟಿದ್ರೆ ನಾಳೆ ವಿಚಾರಣೆ ಹಾಜರಾಗಬಹುದು. ಗೊತ್ತಿಲ್ಲಪ್ಪ ಸರ್. ಈಗ ಸರ್, ಇದು ಬಾಂಬೆ ವಿಚಾರ ಸರ್. ನಕ್ಸಲೀಯ ಶರಣಾಗತಿ ವಿಚಾರದಲ್ಲಿ ಸರ್ಕಾರ ಅವರಿಗೆ ನಕ್ಸಲೀಯರಿಗೆ ಘೋಷಣೆ ಮಾಡಿದೆ. ಇದರಲ್ಲಿ 2 ವಿಚಾರ ಇದೆ. ಒಂದು ನಕ್ಸಲೀಯರಿಗೆ, ಆಮೇಲೆ ನಕ್ಸಲೀಯರಿಂದ ಹತ್ಯೆಗಾದ ಪೊಲೀಸರಿಗೆ ವಿಚಾರದಲ್ಲಿ ಸಂಬಂಧಿಸಿದ ಇದೆ. ಸರ್ಕಾರ ಇದಕ್ಕೆ ಯಾವುದೋ ಅಲ್ಲ, ಒಂದೇನು ಅವಸರ. ನಕ್ಸಲೀಯರ ಶರಣಾಗತಿಗೆ ಈಗಾಗಲೇ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ. ಆ ನಿಯಮಗಳ ಪ್ರಕಾರ ಅವ್ರಿಗೇನು ನಾವು ಮಾಡಬೇಕು ಅಂತಿದೆ ಅದನ್ನ ಖಂಡಿತವಾಗಿ ಮಾಡ್ತೇವೆ. ಒಂದು. ಎರಡನೇದು, ಅವ್ರ ಮೇಲೆ ಬೇರೆ ಬೇರೆ ಕೇಸಸ್ಗಳೆಲ್ಲ ಕೇಸಸ್ಗಳಿದೆ. ಆ ಕೇಸಸ್ ಅನ್ನ ಅವರು ನಡೆಸ್ಕೋಬೇಕು. ಯಾರು ಶರಣಾಗತಿ ಆಗಿರ್ತಕ್ಕಂಥವ್ರು ಅವ್ರ ಕೇಸಸ್ ನಡೆಸಬೇಕು. ನಮ್ಮಿಂದ ಏನು ಸಹಾಯ ಆಗಬೇಕು ಅದನ್ನ ನಾವು ಮಾಡ್ತೇವೆ. ಒಂದು. ಎರಡನೇದು, ಬೇರೆ ಬೇರೆ ರೀತಿಯಲ್ಲಿ ನೀವು ಹೇಳೋದೇನು ಅಂತಂದ್ರೆ, ಪೊಲೀಸ್ ಇಲಾಖೆಯವರಿಗೆ ಅವರಿಗೆ ತೊಂದರೆ ಆಗಿದ್ದು ಅಥವಾ ಅವರು ಸತ್ತಿರೋರು ಅವರಿಗೆಲ್ಲ ಪರಿಹಾರ ಕೊಡೋದು, ಅದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ಮಾಡ್ತೀವಿ. ಅಂದ್ರೆ ನಕ್ಸಲರಿಂದ ತೊಂದರೆ ಆಗಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳಿಗೆ ಯಾವ ಪರಿಹಾರ ಕೊಡಬೇಕು ಅದನ್ನ ನಾವು ಕಾನೂನಾತ್ಮಕವಾಗಿ ಕೊಡ್ತೀವಿ. ನೋಡಿ, ಸಾವಿರಾರು ಶಾಲೆಗಳಿಗೆ ಇಡೀ ದೇಶದಲ್ಲಿ ಈ ರೀತಿ ಬರ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಬಂದಿದೆ, ಹಿಂದೆನೂ ಬಂದಿದೆ, ಈಗಲೂ ಬರ್ತಾ ಇದೆ, ದಿನನಿತ್ಯ ಬರ್ತಾ ಇದೆ. ನಾವು ವೆರಿಫೈ ಮಾಡ್ತೀವಿ. ಅವನ್ನೆಲ್ಲೋ ಕೂತ್ಕೊಂಡು ಆ ಪೋಸ್ಟಿಂಗ್ ಎಲ್ಲಿ ಮಾಡ್ತಾನೆ ಗೊತ್ತಾ? ಯಾವುದೋ ದೇಶದಿಂದ ಪೋಸ್ಟಿಂಗ್ ಬರುತ್ತೆ, ನಾವು ಬ್ಯಾಕ್ ಟ್ರ್ಯಾಕ್ ಮಾಡ್ತೀವಿ. ನಮ್ಮವರು ಸೈಬರ್ ಟೀಮು ಬಹಳ ಚೆನ್ನಾಗಿದೆ. ನಮಗೆ ಇಡೀ ದೇಶದಲ್ಲಿ ಸೈಬರ್ನಲ್ಲಿ ಹೆಚ್ಚಿಗೆ ಚೆನ್ನಾಗಿ ಪರಿಣಿತರಿರೋದು ಕರ್ನಾಟಕದಲ್ಲೇ. ನಾವು ವೆರಿಫೈ ಮಾಡಿದಾಗ ಅವೆಲ್ಲ ಬೇರೆ ಬೇರೆ ದೇಶದಲ್ಲಿ ಇರ್ತಾವೆ ಪೋಸ್ಟಿಂಗ್. ಎಲ್ಲಿ ಸಿಕ್ಕೋದಿಲ್ಲ ನಮ್ಗೆ, ಅವರ ಟ್ರೇಸ್ಗೂ ಅಕೌಂಟ್ ಸಿಕ್ಕೋದಿಲ್ಲ ನಮ್ಗೆ. ಅದರಿಂದ ಅದನ್ನ ನಾವು ಗಂಭೀರವಾಗೂ ತಗೊಳ್ತೀವಿ, ಲಘುವಾಗಿ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಒಂದು ವೇಳೆ ನಿಜಾನೇ ಆಯ್ತಪ್ಪ ಅವಾಗ, ಅದರಿಂದ ಅದನ್ನು ವೆರಿಫೈ ಮಾಡಿ ನಾವು ಆಮೇಲೆ ಅದನ್ನ ನ್ಯೂಟ್ರಲೈಸ್ ಮಾಡ್ತೀವಿ. ಸರ್, ಖರ್ಗೆ ಸಾಹೇಬರು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ರಿ ಅಂತ ಹೇಳಿದ್ದಾರೆ. ಆದ್ರೂ ಮತ್ತೆ ಮತ್ತೆ ಹೇಳಿಕೆಗಳು ಬರ್ತಾ ಇದಾವೆ ಸಿಎಂ ಪೋಸ್ಟ್. ಯಾವುದೇ ಪೊಲಿಟಿಕಲ್ ಕ್ವೆಶ್ಚನ್ ಸರ್ ಎಲ್ಲ ಮಾಡ್ತಾ ಇದೀವಲ್ಲ. ಮೊನ್ನೆ ಮೀಟಿಂಗ್ ಮಾಡಿದ್ದೀವಿ. ಒಂದು ವಾರ 10 ದಿವಸದಲ್ಲಿ ನಾವು ಆರ್ಡಿನೆನ್ಸ್ ಅನ್ನು ತರ್ತೇವೆ, ಕ್ಯಾಬಿನೆಟ್ ನಲ್ಲಿ ಇಟ್ಟು ಪಾಸ್ ಮಾಡಿ ಅದನ್ನ ಗವರ್ನರ್ ಕಳಿಸ್ಕೊಟ್ಟಲ್ಲ. ಸರ್, ಈಗ ಅದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಹಣಕಾಸು ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರದಿಂದ ಅಷ್ಟು ನಿಯಂತ್ರಣ ಮಾಡಿ ನಮಗೂ ಅಧಿಕಾರ ಇದೆಯಲ್ರಿ. ಕೇಂದ್ರ ಸರ್ಕಾರದ ಕಾನೂನುಗಳನ್ನ ಮಾಡೋದು ಕೇಂದ್ರ ಸರ್ಕಾರದ. ರಾಜ್ಯ ಸರ್ಕಾರ ಏನ್ ಕಾನೂನು ಮಾಡಬಹುದು? ಇಂಪ್ಲಿಮೆಂಟೇಷನ್ ಅಥಾರಿಟಿ ಯಾರು? RBIನವರು MFIಗಳು ನಮ್ಮ ಕಂಟ್ರೋಲ್ನಲ್ಲೇ ಇರಲೇಬೇಕು.
ಅಲ್ಲೇ ಅವರೇ ಇಂಡಿಪೆಂಡೆಂಟ್ ಆಗಿ ಮಾಡಕ್ ಬಿಡೋದು. ಇದು ಆಕ್ಟ್ ಪ್ರಕಾರ ಸಾಕಷ್ಟು ಕುಟುಂಬಗಳು ಜೊತೆಗೆ ಬರ್ತಾ ಅದಕ್ಕೇನಾದ್ರೂ ಕಡಿವಾಣ ಹಾಕೋ ಕೆಲಸ ಎಸ್ ಮಾನಿಟರ್ ಮಾಡ್ತಾ ಇದ್ದೀವಿ. ನಮ್ಮ ಸೈಬರ್ ಇದು ನಮ್ಮಲ್ಲಿ ಹೊಸದಾಗಿ ರಾಜ್ಯದಲ್ಲಿ ಒಂದು DG ಪೋಸ್ಟರ್ನ ಕ್ರಿಯೇಟ್ ಮಾಡಿ ಸೈಬರ್ ಸೆಕ್ಯೂರಿಟಿಗೇನೆ ಒಂದು ಎಲ್ಲೂ ಇಲ್ಲ ಇಡೀ ದೇಶದಲ್ಲಿ. ಈಗ ನಮ್ಮಲ್ಲಿ ಪ್ರಿಸನ್ಸಿಗಿದೆ, ನಮಗೆ CIDಗಿದೆ, ನಮ್ಮ ಫೈರಿಗಿದೆ. ಅದೇ ರೀತಿ ನಾವು ಮತ್ತೊಂದು DG ಪೋಸ್ಟನ್ನ ಅದರ ವರ್ಟಿಕಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಬಹಳ ಸೀರಿಯಸ್ ಆಗಿ ಸೈಬರ್ ಇಲಾಖೆಯನ್ನು ತಗೊಂಡಿದ್ದೀವಿ. ಸರ್, ಯಾದಗಿರಿ ಜಿಲ್ಲೆ ಹೊಸ ಪೊಲೀಸ್ ಸ್ಟೇಷನ್ ಬಗ್ಗೆ ಅಲ್ಲ, ಈಗ ಅವರು ಮೂರ್ನಾಲ್ಕು ಕಡೆ ಕೇಳಿದ್ದಾರೆ. ಒಂದು ಈ ಪೊಲೀಸ್ ಸ್ಟೇಷನ್ ಅನ್ನ ಅಪ್ಗ್ರೇಡ್ ಮಾಡಿ ಇನ್ಸ್ಪೆಕ್ಟರ್ ಗ್ರೇಡಿಂಗ್ ಮಾಡಿದ್ದಾರೆ, ಒಪ್ಕೊಂಡಿದ್ದೇನೆ, ಅದು ಮಾಡ್ತೀವಿ. ಎರಡನೇದು ಇದು ಖಾನಾಪುರಕ್ಕೆ ಒಂದು ಕೇಳಿದ್ದಾರೆ, ಅದನ್ನ ಪ್ರಸ್ತಾವನೆ ನಮ್ಮ SP ಅವರು ಕಳಿಸ್ಬೇಕು. ಅಲ್ಲಿಂದ ಕಕ್ಕೇರದಲ್ಲೊಂದು, ಜೊತೆಗೆ ಇದು ನಮ್ಮ ಗುರ್ಮಿಟ್ಕಲ್ಲಲ್ಲಿ ಒಂದು, ಇದನ್ನ ಎಲ್ಲ ಪ್ರಸ್ತಾವನೆಗಳು ಕಳಿಸೋದಕ್ಕೆ ಅವರಿಗೆ ಕೆಲವು ಕಂಡೀಷನ್ಸ್ ಇದೆ, ನಿಯಮಗಳಿದೆ. ಪೊಲೀಸು ಕಮಿಷನ್ ಇದೆಯಲ್ಲ, ನ್ಯಾಷನಲ್ ಪೊಲೀಸ್ ಕಮಿಷನ್ನಿನ ಇದು ನಿಯಮಗಳಿದೆ. ಅದರ ಚೌಕಟ್ಟಿನಲ್ಲಿ ಅವರು ಎಕ್ಸಾಮ್ ಮಾಡಿ ಕಳಿಸ್ಕೊಡ್ತಾರೆ. ಸರ್, ಈಗ ED ನೋಟಿಸ್ ಇದೆಯಲ್ಲ, ED